ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಇತಿಗಿದ ಅವರೆ ಬೇಳೆ ಮಿಕ್ಸ್ಚರು. ಇದು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸಾಯಂಕಾಲ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇತಿಗಿದ ಅವರೆ ಬೇಳೆ ಮಿಕ್ಸ್ಚರ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಮತ್ತು ಬೇರೆಯವರು ಕೂಡ ಶೇರ್ ಮಾಡಿರಿ. ಇವಾಗ ನಾನು ಇತಿಗಿದ ಅವರೆ ಬೇಳೆನ 250 ಗ್ರಾಮ್ ಅವರೆ ಬೇಳೆನ ತೊಗೊಂಡಿದ್ದೀನಿ. ಈಗ ಅವರೆ ಬೇಳೆನ ನಾನು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಬಟ್ಟೆ ಮೇಲೆ ಆರಾಕ್ತೀನಿ. ಏನಕ್ಕೆ ಆರಾಕಬೇಕು ಅಂತಂದರೆ ಅದರ ಅವರೆ ಬೇಳೆನಲ್ಲಿ ತೇವ ಇರುತ್ತೆ. ಅದನ್ನು ಎಣ್ಣೆಗೆ ಹಾಕಿದರೆ ಸಿಡಿಯುತ್ತೆ. ಅದಕ್ಕೋಸ್ಕರ ತೇವ ತೆಗಿಯೋದಕ್ಕೋಸ್ಕರ ಬಟ್ಟೆ ಮೇಲೆ ಈ ಥರ ಒಣಗಾಕಬೇಕು. ಬೇಗ ಮಾಡಬೇಕು ಅಂದರೆ ಒಂದು ಟಿಶ್ಯೂ ಪೇಪರಿಂದ ತೇವನ ತೆಗಿಬೇಕು. ಪರವಾಗಿಲ್ಲ, ನಿಧಾನವಾಗಿ ಮಾಡ್ತೀವಿ ಅಂದರೆ ನೀವು ಒಂದು ಬಟ್ಟೆ ಮೇಲೆ ಹಾಕಿಬಿಟ್ಟು ಫ್ಯಾನ್ ಕೆಳಗಡೆ ಇಡ್ರಿ. ನ್ಯಾಚುರಲ್ಲಾಗಿ ನೀರೆಲ್ಲ ಹೀರ್ಕೊಂಡು ಒಣಕೊಂಡಿರುತ್ತೆ. ನಾನು ಈಗ ಆಗಲೇ ಮಾಡೋದ್ರಿಂದ ನಾನು ಈಗ ಟಿಶ್ಯೂ ಪೇಪರಿಂದ ತೇವನ ತೆಗಿತಾ ಇದ್ದೀನಿ. ಈ ಥರ ತೇವ ಎಲ್ಲ ತೆಗೆದು ಇಟ್ಕೊಂಡಿರೋ ಬೇಳೆನ ನಾನು 250 ಗ್ರಾಮು ತಗೊಂಡಿದ್ದೀನಿ. ಇವಾಗ ಕಡಲೆಕಾಯಿ ಬೀಜ ಒಂದು ಅರ್ಧ ಬಟ್ಲು ಕಡಲೆಕಾಯಿ ಬೀಜ, ಉರಿಗಡ್ಲೆ ಒಂದು ಅರ್ಧ ಬಟ್ಲು, ಕರಿಬೇವಿನ ಸೊಪ್ಪು, ಉಪ್ಪು, ಅರಿಶಿನ, ಖಾರದ ಪುಡಿ ಮತ್ತು ಕೊಬ್ಬರಿ, ಕರಿಯೋದಕ್ಕೆ ಎಣ್ಣೆ. ಇವಾಗ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ಒಂದು ಬಾಣಲಿಲಿ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಒಂದನ್ನು ಹಾಕಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾದಿದೆ. ಇವಾಗ ಸ್ವಲ್ಪನೇ ಹಾಕಿ ಕರಿಬೇಕು. ಇವಾಗ ನೋಡಿ, ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ನೊರೆ ಬರುತ್ತೆ. ನೊರೆ ಫುಲ್ಲು ಸ್ಟಾಪ್ ಆಗಬೇಕು. ಮಧ್ಯೆ ಈ ಥರ ಜಾಲರಿಯಿಂದ ನಾವು ಕೈ ಆಡಿಸ್ತಾ ಇರಬೇಕು. ಎಣ್ಣೆ ಫುಲ್ಲು ನಿಂತ ಮೇಲೆ ಅವರೆ ಬೇಳೆ ಮೇಲೆ ಬಂದು ಎಣ್ಣೆ ಮೇಲೆ ಸ್ಟಾಪ್ ಆಗುತ್ತೆ. ನೊರೆ ನಿಂತ ಮೇಲೆ ಎಣ್ಣೆ ಮೇಲೆ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇವಾಗ ನೊರೆ ಸ್ಟಾಪ್ ಆಗ್ತಾ ಇದೆ. ಬೇಳೆ ಎಲ್ಲ ಮೇಲೆ ಬರುತ್ತೆ. ಈಗ ನೋಡಿರಿ, ಬೇಳೆ ಎಲ್ಲ ಮೇಲೆ ಬಂದಿದೆ. ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಕರೆದಿದೆ. ಗರ್ಗರಿಯಾಗಿರುತ್ತೆ. ಈ ಥರ ಕರೆದ್ರೆ ಗರ್ಗರಿಯಾಗಿರುತ್ತೆ. ಇಷ್ಟು ಕರಿಬೇಕು. ಈಗ ಕರೆದಿದ್ದಾಗಿದೆ. ಇವಾಗ ಒಂದು ಜಾಲರಿಗೆ ತೆಗೆದಿಟ್ಕೊತೀನಿ. ಈ ಥರ ಎಲ್ಲದನ್ನು ಎಣ್ಣೆಯಿಂದ ತೆಗೆದ ಮೇಲೆ ಈ ಥರ ಸೋಸೋ ಜಾಲರಿಗೆ ಹಾಕ್ತೀನಿ. ಎಕ್ಸ್ಟ್ರಾ ಎಣ್ಣೆ ಎಲ್ಲ ಕೆಳಗಡೆ ಸೋರ್ಕೊಳುತ್ತೆ. ಇವಾಗ ಕಡಲೆಕಾಯಿ ಬೀಜನ ಕರಿತೀನಿ. ಕಡಲೆಕಾಯಿ ಬೀಜನ ಈ ಥರ ಜಾಲನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಲ್ಲ. ಈ ಥರ ಜಾಲರಿಯಿಂದ ಕರಿಯೋದ್ರಿಂದ ಚೆನ್ನಾಗೂ ಇರುತ್ತೆ, ಮತ್ತು ಎಣ್ಣೆ ಒಳಗೆಲ್ಲ ತೆಗಿಯೋದು ಕಷ್ಟ ಆಗುತ್ತೆ. ಈ ಥರ ಕರಿಯೋದ್ರಿಂದ ಬೇಗನೂ ಕೂಡ ಆಗುತ್ತೆ. ನೋಡಿರಿ, ಇವಾಗ ಕಡಲೆಕಾಯಿ ಬೀಜ ಕರೆದಿದ್ದಾಯಿತು. ಅದು ಕರೆದಿರೋ ಅವರೆ ಬೇಳೆ ಜೊತೆ ಹಾಕ್ತೀನಿ. ಈಗ ಉರ್ಗಡ್ಲೆಯನ್ನು ಕರಿತೀನಿ ಎಣ್ಣೆಯಲ್ಲಿ.
ಈಗ ಹುರ್ಗಡ್ಲೆನೂ ಕರೆದಿದ್ದಾಯಿತು. ಇವಾಗ ಕೊಬ್ಬರಿ ಬೇಗ ಕೆಂಪಾಗಿಬಿಡುತ್ತೆ. ಕೊಬ್ಬರಿ ಕರಿಯುವಾಗ ಸಣ್ಣ ಉರಿ ಇಟ್ಕೊಳ್ರಿ, ಬೇಗ ಕೆಂಪಾಗಿಬಿಡುತ್ತೆ. ಈಗ ನೋಡಿ ಇಷ್ಟು ಕೆಂಪಗೆ ಕರಿಬೇಕು ಎಣ್ಣೆಯಲ್ಲಿ. ಈಗ ನೋಡಿ ಅವಲಕ್ಕಿನೂ ಕರಿತಾ ಇದ್ದೀನಿ. ಎಷ್ಟು ಬೇಗ ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿ ಇದಾಗಿದೆ, ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಅವಲಕ್ಕಿ. ಈ ಥರ ಜಾಲದಲ್ಲಿ ಕರಿಯೋದ್ರಿಂದ ಎಣ್ಣೆ ಕೂಡ ಇದಾಗಲ್ಲ, ಎಣ್ಣೆ ಒಳಗಡೆ ತೆಗಿಯೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಈ ಥರ ಜಾಲದಲ್ಲಿ ಕರೆದ್ರೆ ಈಸಿಯಾಗಿ ತೆಗಿಬೋದು. ಈಗ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ತೊಗೊಂಡಿದ್ದೀನಿ, ಅದನ್ನು ಕೂಡ ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಇವಾಗ ಅವಲಕ್ಕಿನ ಹಾಕದೇ ಹಾಗೇನೂ ಕೂಡ ಮಾಡ್ಬೋದು, ಚೆನ್ನಾಗೇ ಇರುತ್ತೆ. ಅವಲಕ್ಕಿ ಹಾಕ್ದೇ ಹಾಗೆ ಮಾಡಿದರೆ, ಅವಲಕ್ಕಿ ಹಾಕಿದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹೆಚ್ಚಾಗುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಸ್ವಲ್ಪ ಅವಲಕ್ಕಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು ಕರಿತಾ ಇದ್ದೀನಿ ಇವಾಗ. ಈಗ ಎಲ್ಲ ಬೇಳೆಗಳ್ನೂ ಕರೆದಿಟ್ಕೊಂಡಿದ್ದಾಯಿತು. ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನು ಖಾರದ ಪುಡಿ ಹಾಕ್ತೀನಿ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಉಪ್ಪು ಹಾಕ್ತೀನಿ. ಈ ಥರ ಎಣ್ಣೆಯಲ್ಲಿ ಕಡಿಮೆ ಉರಿ ಇಟ್ಕೊಂಡು ಮಾಡಬೇಕು. ಈ ಥರ ಎಣ್ಣೆಯಲ್ಲಿ ನಾವು ಎಲ್ಲದೂ ಹಾಕಿ ಖಾರದ ಪುಡಿ ಮತ್ತು ಉಪ್ಪು ಎಲ್ಲ ಹಾಕಿ ಮಾಡೋದ್ರಿಂದ ಕಾಳುಗಳಿಗೆ ಚೆನ್ನಾಗಿ ಹಿಡಿಯುತ್ತೆ. ಖಾರ ಒಂದೊಂದು ಕಾಳಿಗೂ ಅಷ್ಟು ಚೆನ್ನಾಗಿ ಹಿಡಿಯುತ್ತೆ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿರಿ. ನಾನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿರೋದ್ರಿಂದ ಖಾರದ ಪುಡಿ ಉಪ್ಪು ಎಲ್ಲ ಬೇಳೆಗಳಿಗೆಲ್ಲ ಚೆನ್ನಾಗಿ ಖಾರ ಹಿಡಿಯುತ್ತೆ. ಒಂದೊಂದು ಬೇಳೆಗೂ ಕೂಡ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಹಿಡಿದಿದೆ. ಎಲ್ಲ ಬೇಳೆಗಳಿಗೂ ಕೂಡ ಅವಲಕ್ಕಿ ಕೂಡ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ. ಇದು ಸಾಯಂಕಾಲ ಟೀ ಕಾಫಿ ಜೊತೆ ನಿಮ್ಮನೇಲೂ ನೀವು ಮಾಡಿ ನೋಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸಿರಿ. ಈಗ ಈ ಇತಿಗಿದ ಅವರೇ ಬೇಳೆ ಮಿಕ್ಸ್ಚರ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.